ಸ್ನೇಹಿತರೆ ನಮಸ್ಕಾರ. ಇನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದೊಂದು ದಿನವೂ ಕೂಡ ಸ್ಪೆಷಲ್. ನಮಗೆ ದೇವರು 24 ಗಂಟೆಗಳ ಕಾಲ ಕೊಟ್ಟಿರ್ತಾನೆ. ಆ 24 ಗಂಟೆಗಳನ್ನು ನಾವು ಹೇಗೆ ಸದುಪಯೋಗ ಪಡಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಈಗ ನೋಡಿ, ಜೂನ್ 21ನೇ ತಾರೀಕು ಬಹಳಷ್ಟು ವಿಶೇಷತೆ ಇದೆ. ವಿಶ್ವ ಯೋಗ ದಿನ, ವಿಶ್ವ ಸಂಗೀತ ದಿನ, ಹಾಗೆ ವಿಶ್ವ ತಂದೆಯರ ದಿನ, ಅಂದರೆ ಫಾದರ್ಸ್ ಡೇ ತೊಗೋತೀನಿ ಇವತ್ತು ನಾನು. ಯಾಕೆ ಫಾದರ್ಸ್ ಡೇ ಅಂತ ಹೇಳಿದ್ರೆ, ಸಂಬಂಧಗಳು ಬಹಳ ಮುಖ್ಯ. ಮನುಷ್ಯನಿಗೆ ರಕ್ತ ಸಂಬಂಧ ಮತ್ತು ಸ್ನೇಹ ಸಂಬಂಧ ಮತ್ತು ಬೇರೆ ಬೇರೆ ರೀತಿಯ ಸಂಬಂಧಗಳು, ಈ ಎಲ್ಲ ಸಂಬಂಧಗಳು ಮನುಷ್ಯನ ಬದುಕನ್ನು ಬೆಸೆಯುತ್ತೆ, ಗಟ್ಟಿಗೊಳಿಸುತ್ತೆ. ಇಲ್ಲಿ ಮುಖ್ಯವಾಗಿ ಒಂದು ಕುಟುಂಬ ಅಂತ ಬಂದ ಮೇಲೆ ಆ ಕುಟುಂಬದಲ್ಲಿ ಇರುವಂತಹ ಎಲ್ಲ ಸದಸ್ಯರಿಗೂ ಒಂದಲ್ಲ ಒಂದು ರೀತಿ ಬಾಂಡಿಂಗ್ ಇರುತ್ತೆ, ಪ್ರೀತಿ ಇರುತ್ತೆ, ಅಲ್ಲಿ ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ. ಆಮೇಲೆ ಒಂಥರ ಸೆಕ್ಯೂರ್ಡ್ ಫೀಲ್. ಒಂದು ಮನೆ ಅಂದರೆ ಅದೊಂಥರ ಸೆಕ್ಯೂರ್ಡ್ ಫೀಲ್. ನಾವು ಯಾವುದೋ ಒಂದು ಕೆಲಸಕ್ಕೋಸ್ಕರ ಹೊರಗಡೆ ಹೋಗಿದ್ರೂ ಕೂಡ ಆದಷ್ಟು ಬೇಗ ಮನೆಗೆ ಹೋಗಬೇಕು. ಶಾಲೆ ಮಕ್ಕಳು ಸಹ ನೋಡಿ ಹೇಗೆ ಬೆಲ್ ಹೊಡೆದ ತಕ್ಷಣವೇ ಮನೆ ಕಡೆ ಓಡ್ತಾರೆ. ಹಾಗೆ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಕೆಲಸಗಳು ಮುಗಿದ ಮೇಲೆ ಮನೆಗೆ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನ, ಒಂಥರ ಫೀಲ್, ಅದೊಂಥರ ಭಾವನೆ. ಮನೆ ಅಂದರೆ ಕೇವಲ ಅದು ಕಟ್ಟಡ ಅಲ್ಲ, ಅದೊಂದು ಭಾವನೆ. ಮನೆ ಚಿಕ್ಕದೋ ದೊಡ್ಡದೋ ಆ ವಿಚಾರ ಮುಖ್ಯ ಅಲ್ಲ. ಅಲ್ಲಿರುವಂತಹ ಯಾರಿರ್ತಾರೆ ಅಲ್ಲಿ ಅವರು ಮುಖ್ಯ ಆಗ್ತಾರೆ. ಅವರ ನಡುವೆ ಇರುವಂತಹ ಸಂಬಂಧ ಮುಖ್ಯ ಆಗುತ್ತೆ. ಇಲ್ಲಿ ಫಾದರ್ಸ್ ಡೇ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇರೋದು, ಸಾಮಾನ್ಯವಾಗಿ ಆ ಕಾಲದಿಂದಲೂ ತಂದೆಯೇ ಮನೆಯ ಯಜಮಾನಿಕೆಯನ್ನು ವಹಿಸ್ಕೊಂಡು ಹೊರಗೆ ಹೋಗಿ ದುಡಿದು ಸಂಪಾದನೆ ಮಾಡಿ ಇಡೀ ಕುಟುಂಬವನ್ನು ಸಾಗಿಸುವಂತಹ ಜವಾಬ್ದಾರಿ ತಂದೆ. ಮಕ್ಕಳನ್ನು ಪೋಷಣೆ ಮಾಡೋದು, ಅವರನ್ನು ಬೆಳೆಸೋದು, ಅವರ ಬದುಕಿಗೊಂದು ದಾರಿ ತೋರಿಸೋದು, ಎಲ್ಲ ಕಲಿಯೋದು ಫಸ್ಟ್ ಮನೆಯಲ್ಲಿ ವಾತಾವರಣ ಚೆನ್ನಾಗಿದ್ದರೆ ಮಾತ್ರ ಹೊರಗೆ ನಾವು ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ. ಮೊದಲು ಮನೆಯ ವಾತಾವರಣ, ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಜ್ಜ, ಅಜ್ಜಿ, ಮಾವ, ಅತ್ತೆ, ಹೀಗೆ ಸಂಬಂಧಗಳು ಕುಟುಂಬದ ಒಳಗೆ ಅದೊಂಥರ ಬಿಗಿಯಾಗಿ ಅಪ್ಪಿಕೊಂಡಿರ್ತವೆ. ಮತ್ತು ಹೊರಗಿನ ಸಂಬಂಧ ಹೇಗೆ ಅಂತ ಹೇಳಿದ್ರೆ, ಅದೊಂಥರ ಸಂಬಂಧ. ಅದನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ. ನಾವು ಎಷ್ಟು ಸಮಯ ಮನೆಯಲ್ಲಿರ್ತೀವಿ, ಎಷ್ಟು ಸಮಯ ಹೊರಗಿರ್ತೀವಿ, ಅದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳನ್ನು ಬೆಳೆಸಿದ್ರೆ ಅದೊಂದು ಒಳ್ಳೆಯ ಕುಟುಂಬ ಆಗುತ್ತೆ. ನಮ್ಮ ಪೂರ್ವಿಕರೆಲ್ಲ ಹೇಳಿದ್ದಾರೆ, ಮಕ್ಕಳು ದೇವರಿದ್ದ ಹಾಗೆ ಅಂತ. ಮಕ್ಕಳು ಹೇಳ್ತಾರೆ, ತಂದೆ ತಾಯಿಯೇ ದೇವರು ಅಂತ ಹೇಳಿ. ಅಂದರೆ ದೇವರು ಮನೆಯಲ್ಲೇ ಇದ್ದಾನೆ, ನಮ್ಮ ಅಂತರಂಗದಲ್ಲೇ ಇದ್ದಾನೆ. ತಾಯಿ ತಂದೆಯನ್ನು ನಾವು ಪ್ರೀತಿಯಿಂದ ಕಂಡಾಗ, ಮಕ್ಕಳನ್ನು ನಾವು ಸ್ನೇಹಿತರಂತೆ ಕಂಡಾಗ, ಅವರ ಅಭಿವೃದ್ಧಿ ಮತ್ತು ಅವರ ಭವಿಷ್ಯಕ್ಕೋಸ್ಕರ ನಮ್ಮ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿದಾಗ ಒಳ್ಳೆಯ ತಾಯಿ ತಂದೆ ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಮಕ್ಕಳು ಸಹ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ್ದಾರೆ, ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ, ಒಳ್ಳೆಯ ವ್ಯಕ್ತಿಯಾಗಿ ನಾವು ಬಾಳಬೇಕು ಎಂಬಂತಹ ಒಂದು ಆಲೋಚನೆಯಲ್ಲೇ ಮಕ್ಕಳು ಬೆಳಿಬೇಕು. ಕೆಲವರು ಹೇಳ್ತಾರಲ್ಲ, ತಂದೆ ತಾಯಿಯವರನ್ನು ಹೇಗೆ ನೋಡ್ಕೋತಾರೆ ಅನ್ನೋದು ನಾವು ಅಲ್ಲಲ್ಲಿ ಕೇಳಿದ್ದೇವೆ, ಓದಿದ್ದೇವೆ, ನೋಡ್ತಾ ಇದ್ದೇವೆ. ತಾಯಿ ತಂದೆಯವರನ್ನು ಒಂಥರ ನಿಕೃಷ್ಟವಾಗಿ ಕಾಣುವಂತಹ ಒಂದು ವಾತಾವರಣ ಹೆಚ್ಚಾಗ್ತಾ ಇದೆ. ಇದು ಸುಮಾರು ಒಂದು 50-60 ವರ್ಷಗಳ ಹಿಂದೆ ಇರಲಿಲ್ಲ. ತಾಯಿ ತಂದೆ ಅಂದರು, ಆಡಿದ್ರು, ಏನೇ ಆದರೂ ಕೂಡ ತಾಯಿ ತಂದೆ ಮನೆಯಲ್ಲಿ ಇರ್ತಾಯಿದ್ರು. ಅವ್ರ ಬಗ್ಗೆ ಒಂದು ಗೌರವ ಮತ್ತು ಒಂದು ರೀತಿ ಭಯ, ಗುರು ಹಿರಿಯರಲ್ಲಿ ಭಯ, ಭಕ್ತಿ ಎಲ್ಲವೂ ಇತ್ತು. ಈಗ ಪ್ರಶ್ನೆ ಮಾಡೋದು ಜಾಸ್ತಿ ಆಗಿರೋದ್ರಿಂದ, ತಿರುಗಿಸಿ ಹೇಳುವಂಥ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ. ಆದರೆ ಟೋಟಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ತಾಯಿ ತಂದೆಯನ್ನು
ಗೌರವಿಸದ, ಪ್ರೀತಿಸದ, ಆದರಿಸದಂತಹ ಮಕ್ಕಳು ನಿಜವಾಗಿಯೂ ಅವ್ರ ಮಕ್ಕಳಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯನ್ನು ಕೊಟ್ಟು ಮಕ್ಕಳನ್ನು ಬೆಳೆಸಿದ್ರೆ ಮಾತ್ರ ಅವರು ನಿಜವಾದ ಮಕ್ಕಳಾಗಲಿಕ್ಕೆ ಸಾಧ್ಯ. ಮಕ್ಕಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ದಾಸರು ಹೇಳಿದ್ದಾರೆ ಆ ಕಾಲದಲ್ಲಿ, ಮಾತಾಪಿತರನ್ನು ನಿಂದಿಸಿದ ಮಗ ಯಾತ್ರೆಯ ಮಾಡಿದರೇನು ಫಲ. ನೀನು ಯಾವುದೇ ಯಾತ್ರೆ, ತೀರ್ಥಕ್ಷೇತ್ರಗಳು, ದೇವರ ಪೂಜೆ, ಹೋಮ ಹವನ ಏನೇ ಮಾಡಿದ್ರೂ ಕೂಡ ನಿಮ್ಮ ತಾಯಿ ತಂದೆಯನ್ನು ಪ್ರೀತಿಯಿಂದ ಕಾಣದೇ ಇದ್ದರೆ ಅದು ಎಲ್ಲವೂ ವ್ಯರ್ಥ. ನಮ್ಮ ದೇಶ ಈ ವಿಚಾರಕ್ಕೋಸ್ಕರ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ಇವತ್ತು ಸಹ ಮರ್ಯಾದಾ ಪುರುಷೋತ್ತಮ ಅಂತ ಯಾಕೆ ಕರೆಯೋದು ಅಂತ ಹೇಳಿದ್ರೆ, ಪಿತೃವಾಕ್ಯ ಪರಿಪಾಲಕ, ಒಂದು ಧರ್ಮನಿಷ್ಠೆ, ತಂದೆಯ ಬಗ್ಗೆ ಪ್ರೀತಿ, ಅಭಿಮಾನ, ತಂದೆ ಹೇಳಿದಂತಹ ಮಾತನ್ನು ಮೀರಲಾರದಂತಹ ಮಗನಾಗಿ ತಂದೆಯ ಆಜ್ಞೆಯನ್ನು ಪಾಲಿಸಿದಂತಹ ಮಗನಾದ್ದರಿಂದ ಇವತ್ತೂ ಕೂಡ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಆರಾಧ್ಯ ದೈವ ಆಗಿರೋದು. ಎಂಥ ತಾಯಿ ತಂದೆ ಆಗಿದ್ದರೂ ಕೂಡ ಮಕ್ಕಳ ಕೇಡನ್ನು ಯಾರೂ ಬಯಸೋದಿಲ್ಲ, ಮಕ್ಕಳ ಹಾಳಾಗಲಿ ಅಂತ ಯಾರೂ ಬಯಸಲ್ಲ. ನಮಗೆ ಹುಟ್ಟಿದಂತಹ ಮಕ್ಕಳೇ ಸಂದರ್ಭಕ್ಕೋ ಏನಕ್ಕೋ ಗೊತ್ತಿಲ್ಲ ಕೆಟ್ಟವರಾಗಬಹುದು. ಆದರೆ ಎಂಥ ಸಂದರ್ಭದಲ್ಲೂ ಕೂಡ ತಾಯಿ ತಂದೆ ಇವರಿಬ್ಬರೂ ಕೂಡ ಮಕ್ಕಳ ವಿಚಾರದಲ್ಲಿ ಕೆಟ್ಟವರಾಗೋದಿಲ್ಲ. ಎಲ್ಲ ಶ್ರೇಯಸ್ಸನ್ನು ಬಯಸುವಂಥವರೇ ಆಗಿರ್ತಾರೆ. ಆದರೆ ನಾವು ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸವಾಗಿ ಅವ್ರ ಬಗ್ಗೆ ನಾವು ಏನೇನೋ ಮಾತಾಡೋದು ಸಾಧ್ಯತೆ ಇರುತ್ತೆ. ಏನೇ ಇದ್ದರೂ ಕೂಡ ತಾಯಿ ತಂದೆ ಸಂಬಂಧ ನಿಜವಾಗಿಯೂ ಬಿಡಿಸಲಾಗದ ಅನುಬಂಧ. ತಾಯಿ ತಂದೆ ಇಲ್ಲದೆ ಈ ಜಗತ್ತಿಲ್ಲ. ತಾಯಿ ತಂದೆ ಇದ್ದರೆ ಮಾತ್ರ ಅವನು ಸೆಕ್ಯೂರ್ಡ್ ಈ ಸಮಾಜದಲ್ಲಿ, ಇಲ್ಲದೇ ಇದ್ದರೆ ಅವನು ಅನಾಥನೇ. ತಾಯಿ ತಂದೆ, ಬಂಧು ಬಳಗ, ಸ್ನೇಹಿತರು, ನೆಂಟರು, ಇಷ್ಟರು, ಸಮಾಜ, ದೇಶ ಎಲ್ಲ ಮನುಷ್ಯ ಸಂಘಜೀವಿ ಅನ್ನೋದಕ್ಕೆ ಸಾಕ್ಷಿ. ಹಾಗಾಗಿ ನಾವೆಲ್ಲರೂ ಕೂಡ ಮೊದಲು ಪ್ರೀತಿ, ವಿಶ್ವಾಸ, ಆಧರಿಸುವಂತಹ ಗುಣ ಇವೆಲ್ಲವನ್ನು ಬೆಳೆಸ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಮತ್ತು ನಾವು ಕೂಡ ನಮ್ಮ ವೈಯಕ್ತಿಕ ಬದುಕಲ್ಲಿ ಚೆನ್ನಾಗಿರಲಿಕ್ಕೆ ಸಾಧ್ಯ. ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಕಷ್ಟಕ್ಕೆ ಆಗಿ ಆದಷ್ಟು ತಂದೆ ತಾಯಿಯವರ ಜೊತೆಯಲ್ಲಿ ಇರಲಿಕ್ಕೆ ಪ್ರಯತ್ನ ಪಟ್ಟರೆ ಏನೇ ಕಷ್ಟಗಳು ಬರುತ್ತೆ, ಭಿನ್ನಾಭಿಪ್ರಾಯಗಳು, ಸವಾಲುಗಳು ಎಲ್ಲ ಬರುತ್ತೆ. ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವಂತಹ ಸಂದರ್ಭವೂ ಕೂಡ ಬರುತ್ತೆ. ಆದರೂ ಕೂಡ ಹೆತ್ತ ತಂದೆ ತಾಯಿಯನ್ನು ಯಾರೂ ಸಹ ಕೈ ಬಿಡಬಾರ್ದು. ಎಂಥ ಸಂದರ್ಭದಲ್ಲೂ ಸಹ ತಾಯಿ ತಂದೆಯನ್ನು ಬಿಟ್ಟುಕೊಡಬಾರ್ದು. ಅಂಥ ಮಕ್ಕಳು ಮಾತ್ರ ಅವ್ರಿಗೆ ಕಷ್ಟಗಳು ಮತ್ತು ಲೋಕ ನಿಂದನೆಗಳು ಏನೇನೇ ಬಂದರೂ ಸಹ ತಾಯಿ ತಂದೆಯವರನ್ನು ನಾನು ಚೆನ್ನಾಗಿ ನೋಡಿಕೊಂಡೆ ಅನ್ನುವಂತಹ ಸಮಾಧಾನ ಖಂಡಿತ ಇರುತ್ತೆ. ಇಲ್ಲದೇ ಇದ್ದರೆ ಒಂದು ಕೊರಗು ಶಾಶ್ವತವಾಗಿ ಉಳಿಯುತ್ತೆ. ಲೋಕ ಮೆಚ್ಚೋಸ್ಕರ ನಾವು ಬದುಕಿದ್ರೆ ಅಲ್ಲ, ನಮ್ಮ ಇಚ್ಛೆ ನಮ್ಮೊಳಗೆ ಅಂತರಂಗ ಏನು ಹೇಳುತ್ತೆ ಅದನ್ನು ಕೇಳ್ಕೊಂಡು ಬದುಕಿದ್ರೆ ಮಾತ್ರ ಅದು ಬದುಕಾಗಲಿಕ್ಕೆ ಸಾಧ್ಯ. ತಂದೆಯನ್ನು ಪ್ರೀತಿಸಿ, ತಾಯಿಯನ್ನು ಪ್ರೀತಿಸಿ, ಅಕ್ಕ ತಂಗಿ, ಅಣ್ಣ ತಮ್ಮ, ನೆರೆಹೊರೆ ಎಲ್ಲರನ್ನೂ ಪ್ರೀತಿಸಿ. ಅವತ್ತು ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಆಗ ಸಮಾಜವೂ ಚೆನ್ನಾಗಿರುತ್ತೆ, ನಮ್ಮ ಮನೆ ಒಳಗೂ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ.